ಎಲ್ಲರಿಗೂ ನಮಸ್ಕಾರ. ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನಸಿನಲ್ಲಿ ಎತ್ತು ಕಂಡಿದ್ದರೆ ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದರೆ ಈ ಕನಸಿನ ಬಗ್ಗೆ ಹಲವರಿಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಕೆಲವರು ಇದು ತುಂಬಾ ಶುಭ ಎಂದು ಹೇಳುತ್ತಾರೆ, ಇನ್ನು ಕೆಲವರು ಇದು ಒಂದು ಎಚ್ಚರಿಕೆಯ ಸಂಕೇತವೂ ಆಗಿರಬಹುದು ಎಂದು ನಂಬುತ್ತಾರೆ. ಹಾಗಾದರೆ ನಿಜವಾಗಿ ಇದರ ಅರ್ಥ ಏನು? ಬನ್ನಿ ಸರಳವಾಗಿ ತಿಳಿಯೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ಎತ್ತು ಶಕ್ತಿ, ಪರಿಶ್ರಮ, ತಾಳ್ಮೆ ಮತ್ತು ಜವಾಬ್ದಾರಿಯ ಸಂಕೇತ ಎಂದು ಹಲವರು ಪರಿಗಣಿಸುತ್ತಾರೆ. ಆದ್ದರಿಂದ ಕನಸಿನಲ್ಲಿ ಎತ್ತು ಕಾಣುವುದು ಎಂದರೆ ನೀವು ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಫಲ ಸಿಗುವ ಸಮಯ ಹತ್ತಿರ ಬರುತ್ತಿರಬಹುದು ಎಂದು ಕೆಲವರು ನಂಬುತ್ತಾರೆ. ನೀವು ಬಹಳ ದಿನಗಳಿಂದ ಯಾವುದಾದರೂ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿದ್ದರೆ ಇನ್ನೂ ಸ್ವಲ್ಪ ತಾಳ್ಮೆ ಇಡಿ, ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಎನ್ನುವ ಸೂಚನೆಯನ್ನು ಕೂಡ ಈ ಕನಸು ನಿಮಗೆ ನೀಡುತ್ತೆ. ನಿಮ್ಮ ಕನಸಿನಲ್ಲಿ ಬಲಿಷ್ಠವಾದ ಎತ್ತನ್ನು ಕಂಡರೆ ಇದು ಒಳ್ಳೆಯ ಸಂಕೇತ ಎಂದು ಹಲವರು ಹೇಳುತ್ತಾರೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಬಹುದು ಅಥವಾ ಜೀವನದಲ್ಲಿ ಹೊಸ ಅವಕಾಶಗಳು ಬರಬಹುದು ಎಂಬ ನಂಬಿಕೆಯೂ ಕೂಡ ಇದೆ. ಕನಸಿನಲ್ಲಿ ಶಾಂತವಾಗಿ ನಿಂತಿರುವ ಎತ್ತನ್ನು ಕಂಡರೆ ಇಂತಹ ಕನಸು ನಿಮ್ಮ ಜೀವನದಲ್ಲಿ ನೆಮ್ಮದಿ, ಸ್ಥಿರತೆ ಮತ್ತು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಬಂದಿದೆ ಎಂದು ಕೆಲವರು ಅರ್ಥೈಸುತ್ತಾರೆ. ಕನಸಿನಲ್ಲಿ ಎತ್ತು ನಿಮ್ಮ ಕಡೆ ಓಡಿ ಬಂದರೆ, ಈ ಕನಸು ಬಂದರೆ ಹೆದರಬೇಡಿ. ಇದನ್ನು ಕೆಲವರು ಒತ್ತಡ, ಜವಾಬ್ದಾರಿ ಅಥವಾ ತಕ್ಷಣ ಗಮನ ಕೊಡಬೇಕಾದ ವಿಷಯಗಳ ಬಗ್ಗೆ ಎಚ್ಚರಿಕೆ ಎಂದು ಪರಿಗಣಿಸುತ್ತಾರೆ. ಕನಸಿನಲ್ಲಿ ಎತ್ತು ನಿಮ್ಮನ್ನು ಹಿಂಬಾಲಿಸಿದರೆ ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಕಾಡುತ್ತಿರುವ ಒಂದು ಸಮಸ್ಯೆಯನ್ನು ನೀವು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರಬಹುದು ಎಂಬುದನ್ನು ನೆನಪಿಸುವ ಕನಸಾಗಿರಬಹುದು. ಈ ವಿಷಯವನ್ನು ಧೈರ್ಯದಿಂದ ಎದುರಿಸುವ ಸಮಯ ಬಂದಿದೆ ಎಂದು ಕೆಲವರು ನಂಬುತ್ತಾರೆ. ಒಂದು ವೇಳೆ ಕನಸಿನಲ್ಲಿ ಬಿಳಿ ಎತ್ತನ್ನು ಕಂಡರೆ, ಬಿಳಿ ಬಣ್ಣವನ್ನು ಹಲವರು ಶಾಂತಿ ಮತ್ತು ಶುಭದ ಸಂಕೇತವಾಗಿ ನೋಡುತ್ತಾರೆ. ಆದ್ದರಿಂದ ಬಿಳಿ ಎತ್ತು ಕಂಡರೆ ಮನಸ್ಸಿಗೆ ನೆಮ್ಮದಿ, ಒಳ್ಳೆಯ ಸುದ್ದಿ ಅಥವಾ ಶುಭಕರ ಬದಲಾವಣೆಗಳ ಸಂಕೇತ ಎಂದು ಕೆಲವರು ಹೇಳುತ್ತಾರೆ. ಕನಸಿನಲ್ಲಿ ಎತ್ತು ಹೊಲದಲ್ಲಿ ಕೆಲಸ ಮಾಡುತ್ತಿರುವಂತೆ ಕಂಡರೆ ಈ ಕನಸು ಬಹಳನೇ ಆಸಕ್ತಿದಾಯಕ ಕನಸು. ನಿಮ್ಮ ಪರಿಶ್ರಮಕ್ಕೆ ಒಳ್ಳೆಯ ಫಲ ಸಿಗಬಹುದು ಅಥವಾ ಕುಟುಂಬದ ಅಭಿವೃದ್ಧಿಗಾಗಿ ನೀವು ಮಾಡುವ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ದೊರೆಯಬಹುದು ಎನ್ನುವ ನಂಬಿಕೆಯೂ ಕೂಡ ಇದೆ. ಸ್ನೇಹಿತರೆ, ಕನಸುಗಳು ಎಲ್ಲರಿಗೂ ಒಂದೇ ಅರ್ಥ ನೀಡುವುದಿಲ್ಲ. ಪ್ರತಿಯೊಬ್ಬರ ಜೀವನದ ಪರಿಸ್ಥಿತಿ ಬೇರೆ ಬೇರೆ ಆಗಿರುವುದರಿಂದ ಜನರು ಅದರ ಅರ್ಥವನ್ನು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳುತ್ತಾರೆ. ಆದ್ದರಿಂದ ಯಾವುದೇ ಕನಸಿಗೆ ಭಯಪಡುವ ಅಗತ್ಯವಿಲ್ಲ. ಒಳ್ಳೆಯ ಕೆಲಸ ಮಾಡಿ, ದೇವರ ಮೇಲೆ ಭಕ್ತಿ ಇಡಿ ಮತ್ತು ಧೈರ್ಯದಿಂದ ಜೀವನವನ್ನು ಎದುರಿಸಿ. ಈ ರೀತಿಯ ಕನಸು ನಿಮಗೂ ಬಂದಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಸರಳ ಕನ್ನಡದಲ್ಲಿ ಕನಸುಗಳ ಅರ್ಥ ತಿಳಿಯಲು ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.